ಎಷ್ಟು ವಯಸ್ಸು ನಿಂದು? ಎಷ್ಟು ವಯಸ್ಸು? ಎಷ್ಟು ವರ್ಷ ನಿಂಗೆ? ಕೆತ್ತ ಎಷ್ಟು ಕೆತ್ತಾರೆ ತುಮಕು? ಎಷ್ಟು ಕೆತ್ತ ತುಮಕು? ಎಷ್ಟು ಕೆತ್ತಾರೆ ನೋಡ್ರಿ. 15 ವರ್ಷ ಹುಡುಗ ಕೆಲಸ ಮಾಡ್ತಾವನೆ ಕಂತಣ್ಣ. 15 ವರ್ಷದ ಹುಡುಗ ಕೆಲಸ ಮಾಡ್ತಾವ ನೋಡ್ರಿ. ಎಷ್ಟು ಕೆತ್ತಾರೆ ತುಮಕು? ಕೆಲಸ ಮಾಡ್ತಾ ಇದ್ರು ಇಲ್ಲಿ ಬಾಲಕಾರ್ಮಿಕರು. ನಾವು ಆ ಕೆಲಸ ನೋಡೋಕೆ ಬಂದಾಗ ಬಾಲಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ನಾವು ಈ ಕೆಲಸ ನೋಡಿದ್ವಿ, ಇಲ್ಲಿ ಇದು ಹಳ್ಳ ಐತೆ, ಇಲ್ಲಿ ದಯವಿಟ್ಟು ಕೆಲಸ ಮಾಡಬೇಡಿ ಅಂತ ಹೇಳಕ್ಕೆ ಬಂದ್ವಿ. ಅದ್ರ ಸೆಂಟ್ರಲ್ಲಿ ಬಾಲಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಬಾಲಕಾರ್ಮಿಕರು ಕೆಲಸ ಮಾಡ್ತಾಯಿದ್ದು ನೋಡ್ಬಿಟ್ಟು ನಾನೇನು ಮಾಡಿದೆ, ಅಲ್ಲಿ ಒಂದು ನಡ್ಕೊಂಡು ಹೋಗೋದಕ್ಕೆ ಒಂದು ಓಣಿ ಮಾಡಿದ್ರು, ಅದನ್ನು ಕಿತ್ತಾಕ್ದೆ. ನಾನು ಕಿತ್ತಾಕ್ಬಿಟ್ಟು ಬಾಲಕಾರ್ಮಿಕರು ರಕ್ಷಣೆ ಮಾಡಬೇಕು ಅಂದ್ಬಿಟ್ಟು ಬಾಲಕಾರ್ಮಿಕರು ರಕ್ಷಣೆ ಇದಕ್ಕೆ ನಾನು ಫೋನ್ ಮಾಡಿದೆ. ಅವರು ಅಧಿಕಾರಿಗಳು ಬಂದಿದ್ದಾರೆ ಸರ್. ಇಬ್ಬರು ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಒಬ್ರದ್ದು ವೀಡಿಯೋ ಮಾಡಿದ್ವಿ, ಅಷ್ಟೊಂದು ಇನ್ನೊಬ್ಬ ಓಡೋಗ್ಬಿಟ್ರು. ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನೊಬ್ರದ್ದು ವೀಡಿಯೋ ಮಾಡಿದ್ದೀವಿ, ಅದ್ರ ಡಾಕ್ಯುಮೆಂಟ್ ಎಲ್ಲ ನಿಮ್ಗೆ ಸುಮಾರು 1 ತಿಂಗಳಿಂದ ಕೆಲಸ ಮಾಡ್ತಾವ್ರೆ. ನಮ್ಮ ಗಮನಕ್ಕೆ ಬಂದಿದ್ದು ಇವತ್ತೆ. ಸರ್ ನಾವು ಏನು ನಿಮ್ಮ ಇಲಾಖೆ ಅದಮ್ಮ ಸಹಾಯವಾಣಿಗೆ ನಾನು ಕೆಲಸ ಹೇಳಿದ್ದೀನಿ, ಮತ್ತು ಲೇಬರ್ ಇನ್ಸ್ಪೆಕ್ಟರ್ಗಳಿದ್ದೀನಿ. ಲೇಬರ್ ಇನ್ಸ್ಪೆಕ್ಟರ್ ಎಲ್ಲ ಮೀಟಿಂಗಲ್ಲಿದ್ದೀನಿ ಅಂದರು. ಅದಕ್ಕೆ ಮಕ್ಕಳ ಸಹಾಯವಾಣಿ ನಂಬರ್ ಅವರೇ ಕೊಟ್ಟರು. ಸರ್ ನಾನು ತೊಗೊಂಬಂದು ಒಂದು ½ ಅವರ್ ಆಯಿತು. ಸ್ಥಳಕ್ಕೆ ಬಂದಿದ್ದಾರೆ, ಮಕ್ಕಳ ಸಹಾಯವಾಣಿ ಅಧಿಕಾರಿಗಳು ಬಂದಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ವಿಚಾರಿಸ್ತಾ ಇದ್ದಾರೆ. ಸರ್ ಇಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಖಾಸಗಿ ವ್ಯಕ್ತಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಖಾಸಗಿ ವ್ಯಕ್ತಿಯವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾನು ಕೆಲಸ ಮಾಡೋದು ನೋಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಸರ್ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈ ಜಾಗದವ್ರದ್ದು ಮಾಹಿತಿ ನಂಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಹಂಗೆ ಕೆಲಸ ಮಾಡ್ತಾರೆ, ನಾನು ನೋಡದೆ ನಿಲ್ಲಿಸಿದ್ದೀನಿ. ಕಾಂತರಾಜ್ ಅಂತೇಳಿ ನಗರಸಭೆ ಸದಸ್ಯರು. ಸರ್ ನಮ್ಮ ಮಕ್ಕಳ ಸಹಾಯವಾಣಿಗೆ ಒಂದು 20 ನಿಮಿಷದ ಹಿಂದೆ ಇಲ್ಲಿ ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಲೇಔಟಲ್ಲಿ, ಚಿಕ್ಕ ಮಕ್ಕಳು ಅಂತ ಮಾಹಿತಿ ಬಂತು ಸರ್. ಅದರ ಆದೇಶದ ಮೇರೆಗೆ ನಾವು ಲೇಬರ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ವಿ. ಲೇಬರ್ ಇನ್ಸ್ಪೆಕ್ಟರ್ ಹೊರಗಡೆ ಇದ್ದೀವಿ, ನೀವು ವಿಸಿಟ್ ಮಾಡಿ ಶ್ರೀನಿವಾಸ್, ನಾನು ಬರ್ತೀನಿ ಅಂದರು. ಹಂಗಾಗಿ ನಾನು ಮಕ್ಕಳ ಸಹಾಯವಾಣಿ ಸಂಯೋಜಕ ಶ್ರೀನಿವಾಸ್ ಬಂದು ಈ ಮಕ್ಕಳನ್ನ ಮಾತಾಡ್ಸಿದ್ದೀವಿ ಸರ್. ಮಕ್ಕಳು ಶಾಲೆಗೆ ಹೋಗ್ತಿಲ್ಲ, ಮಕ್ಕಳು ದಾಖಲಾತಿಯನ್ನು ತೊಗೊಂಡಿದ್ದೀವಿ. ಒಂದು ಮಗುಗೆ ಈಗ ಸುಮಾರು ಒಂದು 14 ವರ್ಷ ಸುಮಾರು, ಇನ್ನೊಂದು ಮಗುಗೆ ಒಂದು 8-9 ವರ್ಷ ಇದೆ. ಮಕ್ಕಳ ಶಾಲಾ ದಾಖಲಾತಿಗಳನ್ನು ತೊಗೊಂಡು ಮಕ್ಕಳ ವಯಸ್ಸನ್ನು ದೃಢೀಕರಿಸ್ತೀವಿ. ಈಗ ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ ಸರ್. ರಕ್ಷಣೆ ಮಾಡಿ ಈಗ ಪ್ರೆಸೆಂಟ್ ನಮಗೆ ಪ್ರಸ್ತುತ 2 ಮಕ್ಕಳು ಸಿಕ್ಕಿದ್ದಾರೆ ಸರ್. ಈಗ ಪುಸ್ತಕಗಳು ಕೂಡ ಇದೆ ಅನ್ನೋದು ಸರ್. ಆ ಪುಸ್ತಕಗಳು ಯಾವ ತರಗತಿ ಪುಸ್ತಕಗಳು ಅಂತ ಗೊತ್ತಿಲ್ಲ ಸರ್, ಅದನ್ನು ನೋಡಿಲ್ಲ. ನೋಡಿದ್ಮೇಲೆ ನಾವು ತಿಳಿಸ್ತೀವಿ. ಸರ್ ಮೂಲತಃ ಇವರು ಯಾವ ಕಡೆ ನೀವು ಜಸ್ಟ್ ಅಷ್ಟು ಕೋರ್ಡಿನೇಷನ್ ಮಾಡಿಲ್ಲ ಅವ್ರ ಜೊತೆ. ಇನ್ನು ಈಗ ಸ್ಥಳಕ್ಕೆ ಬಂದಿದ್ದೀವಿ. ಹೌದೌದು, ಇವರು ಉತ್ತರ ಭಾರತದವ್ರು ಸರ್. ಸುಮಾರು ಅಸ್ಸಾಂ, ಬಿಹಾರ ಆ ಕಡೆ ಮಕ್ಕಳು, ವಲಸೆ ಬಂದಿರುವಂಥ ಜನಸಂಖ್ಯೆಯವರು, ಕುಟುಂಬಗಳು. ಸರ್ ಈಗ ಇಲ್ಲ ಸರ್, ಮಕ್ಕಳ ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಿಡ್ತೀವಿ. ಮಕ್ಕಳ ಕಲ್ಯಾಣ ಸಮಿತಿ ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುತ್ತೆ ಸರ್. ನಮ್ಮ ಮಕ್ಕಳ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ರಕ್ಷಣೆ ಮಾಡಿ ಇಲ್ಲೇನು ಮಕ್ಕಳಿಗೆ ನಮಗೆ ದಾಖಲಾತಿಗಳು ಕೊಟ್ಟರೆ ದಾಖಲಾತಿಗಳು ಸಂಪೂರ್ಣವಾಗಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಮುಂದಿನ ಕ್ರಮವನ್ನು ಮಕ್ಕಳ ಕಲ್ಯಾಣ ಸಮಿತಿ ನಿರ್ಧರಿಸ್ತದೆ ಸರ್. ಹೌದು ಸರ್. ಶ್ರೀನಿವಾಸ್ ಅಂತ ಸರ್, ಮಕ್ಕಳ ಸಹಾಯವಾಣಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕ ಸರ್.